ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ 20ನೇ ಅಕ್ಟೋಬರ್ 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಇವತ್ತು ಚರ್ಚೆ ಮಾಡ್ತಾ ಇರುವಂಥ ಮೊದಲನೇ ಆರ್ಟಿಕಲ್, ಆಸ್ಟ್ರೇಲಿಯಾ ಟು ಟೇಕ್ ಪಾರ್ಟ್ ಇನ್ ಮಲಬಾರ್ ನೇವಲ್ ಎಕ್ಸಸೈಸ್. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 10ನಲ್ಲಿ ಬಂದಿರುವಂಥದ್ದು ನಿಮ್ಮ ಪ್ರಿಲಿಮ್ ಸಿಲೆಬಸ್ ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ನಿಮ್ಮ ಮೇನ್ಸ್ನ ಜನರಲ್ ಸ್ಟಡೀಸ್ ಪೇಪರ್ 2 ಬಯಲ್ಯಾಟ್ರಲ್, ರೀಜನಲ್ ಆ್ಯಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆ್ಯಂಡ್ ಆರ್ ಎಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಇದ್ರ ಕೆಳಗೆ ಬರುವಂಥದ್ದು. ಈ ಆರ್ಟಿಕಲಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಭಾರತ, ಜಪಾನ್ ಹಾಗೂ US ಜೊತೆ ಸೇರಿ ಏನು ಮಲಬಾರ್ ನೇವಲ್ ಎಕ್ಸಸೈಸ್ ನಡೆಸ್ತಾ ಇದ್ರು ಅದರೊಳಗೆ ಈ ವರ್ಷ ಆಸ್ಟ್ರೇಲಿಯಾನು ಸೇರಿಸ್ಕೋತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಂಡೋ ಪೆಸಿಫಿಕ್ ರೀಜನ್ ಯಾಕೆ ಮುಖ್ಯ ಅನ್ನೋದನ್ನು ನೋಡೋಣ. ಕ್ವಾಡ್ ಬಗ್ಗೆ ತಿಳ್ಕೊಳ್ಳೋಣ. ಈ ಮಲಬಾರ್ ನೇವಲ್ ಎಕ್ಸಸೈಸ್ ಒಳಗೆ ಆಸ್ಟ್ರೇಲಿಯಾನ ಸೇರಿಸ್ಕೊಳ್ಳೋದ್ರಿಂದ ಏನು ಉಪಯೋಗ, ಇದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಜಿಯೋಗ್ರಫಿಕಲಿ ಇಂಡೋ ಪೆಸಿಫಿಕ್ ರೀಜನ್ ಅಂತ ಅಂದರೆ ಆಫ್ರಿಕನ್ ಕಾಂಟಿನೆಂಟ್ನ ಈಸ್ಟರ್ನ್ ಕೋಸ್ಟ್ ಭಾಗ ಏನಿದೆ, ಇಲ್ಲಿಂದ ಆರಂಭ ಆಗಿ ಇಂಡಿಯನ್ ಓಷನ್ ಸೇರಿಸಿ ಪೆಸಿಫಿಕ್ ಓಷನ್, ನಿರ್ದಿಷ್ಟವಾಗಿ ವೆಸ್ಟರ್ನ್ ಪೆಸಿಫಿಕ್ ಓಷನ್ ಈ ಇಂಡೋ ಪೆಸಿಫಿಕ್ ರೀಜನ್ ಒಳಗೆ ಬರುವಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ಎಸ್ಪೆಷಲಿ ರಕ್ಷಣಾ ಹಾಗೂ ಭದ್ರತೆಗೆ ಸಂಬಂಧಪಟ್ಟಂತೆ ಈ ಇಂಡೋ ಪೆಸಿಫಿಕ್ ರೀಜನ್ನ ಪ್ರಾಮುಖ್ಯತೆ ಜಾಸ್ತಿ ಆಗ್ತಾ ಇದೆ. ಈ ರೀತಿಯ ಪ್ರಾಮುಖ್ಯತೆ ಕೋಲ್ಡ್ ವಾರ್ ಎರದಲ್ಲಿ ಅಟ್ಲಾಂಟಿಕ್ ರೀಜನ್ಗೆ ಇತ್ತು. ಕೋಲ್ಡ್ ವಾರ್ ಎರದಲ್ಲಿ ಈ ಇಂಡೋ ಪೆಸಿಫಿಕ್ ರೀಜನ್ನ ಏಷ್ಯಾ ಪೆಸಿಫಿಕ್ ರೀಜನ್ ಅಂತ ಕರಿತಾ ಇದ್ರು. ಈಗ ಇದನ್ನು ಇಂಡೋ ಪೆಸಿಫಿಕ್ ಅಂತ ಕರಿತಾ ಇದ್ದಾರೆ. ಅಂದರೆ ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಾಮುಖ್ಯತೆ ಕೂಡ ಈಗ ಜಾಸ್ತಿ ಆಗಿರೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಜಿಯೋ ಪೊಲಿಟಿಕ್ಸ್ ಹಾಗೂ ಜಿಯೋ ಸ್ಟ್ರಾಟಜಿಕ್ ಅನ್ನೋ ವರ್ಡನ್ನು ನಾವು ಉಪಯೋಗಿಸ್ತಾ ಇರ್ತೀವಿ. ಅಂದರೆ ನಮ್ಮ ರಾಜಕೀಯ ತಂತ್ರ ಏನಿರುತ್ತೆ ನಾವು ಅದನ್ನು ಸ್ಟ್ರಾಟಜಿ ಅಂತ ಕರಿತೀವಿ. ಅದು ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತೆ, ನಮ್ಮ ದೇಶದ ಭೌಗೋಳಿಕ ಅಂಶಗಳ ಮೇಲೆ ಕೂಡ ಅದು ಡಿಪೆಂಡೆಂಟ್ ಆಗಿರುತ್ತೆ. ಈಗ ಭಾರತ ಪೆನಿನ್ಸುಲಾ ಆಗಿರೋದ್ರಿಂದ 3 ಕಡೆ ನೀರು ಇರೋದ್ರಿಂದ ನಾವು ನೇವಿ ಮೇಲೆ ತುಂಬ ಒತ್ತನ್ನು ಕೊಡಬೇಕಾಗತ್ತಲ್ವಾ. ಅದರಲ್ಲೂ ಈ ಇಂಡೋ ಪೆಸಿಫಿಕ್ ರೀಜನ್ ಏನಿದೆ ಇದರಿಂದ ನಮ್ಮ ಸಾಕಷ್ಟು ಟ್ರೇಡ್ ಹಾಗೂ ಎನರ್ಜಿ ಸಪ್ಲೈ ನಡೆಯುವಂಥದ್ದು. ಹಾಗಾಗಿ ಈ ಪ್ರದೇಶ ನಮಗೆ ತುಂಬ ಮುಖ್ಯವಾಗಿರುವಂಥದ್ದು. ಅಂದರೆ ಇಲ್ಲಿ ನಮ್ಮ ಆರ್ಥಿಕತೆ ಮೇಲೆ ಕೂಡ ಈ ಭೌಗೋಳಿಕ ಅಂಶಗಳು ಪ್ರಭಾವ ಬೀರ್ತಾ ಇದೆ. ಇದನ್ನೇ ಜಿಯೋ ಎಕನಾಮಿಕ್ ಅಂತ ಕರೀತಾರೆ. ನಮ್ಮ ದೇಶದ ಭೌಗೋಳಿಕ ಅಂಶಗಳೇನಿರುತ್ತೆ ಅದರಿಂದ ನಮ್ಮ ಆರ್ಥಿಕತೆ ಮೇಲೆ, ನಮ್ಮ ರಾಜಕೀಯದ ಮೇಲೆ, ರಾಜಕೀಯ ತಂತ್ರದ ಮೇಲೆ, ಇದೆಲ್ಲದರ ಮೇಲೆ ಪ್ರಭಾವ ಬೀರ್ತಾ ಇದೆ. ಹಾಗಾಗಿ ಇಂಡೋ ಪೆಸಿಫಿಕ್ ರೀಜನ್ ಜಿಯೋ ಎಕನಾಮಿಕಲಿ, ಜಿಯೋ ಸ್ಟ್ರಾಟಜಿಕಲಿ, ಜಿಯೋ ಪೊಲಿಟಿಕಲಿ ಎಲ್ಲ ರೀತಿಯಲ್ಲೂ ಮುಖ್ಯವಾಗಿರುವಂಥದ್ದು. ಈ ಇಂಡೋ ಪೆಸಿಫಿಕ್ ರೀಜನ್ ಏನಿದೆ ಭಾರತದ ಜೊತೆಗೆ ರೈಸಿಂಗ್ ಎಕಾನಮೀಸ್ ಆಗಿರುವಂಥ ಚೈನಾ ಹಾಗೂ ಜಪಾನ್ಗೂ ಕೂಡ ಏಷ್ಯಾದಲ್ಲಿ ಮುಖ್ಯವಾಗಿರುವಂಥದ್ದು. ಇವುಗಳು ಸೀ ರೂಟ್ಸ್ನ ಪ್ರೊವೈಡ್ ಮಾಡುತ್ತೆ ಟ್ರೇಡ್ ಹಾಗೂ ಎನರ್ಜಿ ಸಪ್ಲೈಗೆ. ಜಗತ್ತಿನ 2/3 ಆಫ್ ಕಂಟೈನರ್ ಟ್ರೇಡ್ ಅಂದರೆ ಗೂಡ್ಸ್ಗೆ ಸಂಬಂಧಪಟ್ಟಂತೆ ಏನು ಟ್ರೇಡ್ ನಡೆಯುತ್ತೆ ಅದನ್ನು ನಿರ್ದಿಷ್ಟವಾಗಿ ಕಂಟೈನರ್ ಟ್ರೇಡ್ ಅಂತ ಕರೀತಾರೆ. ಅದರಲ್ಲಿ 2/3 ಅಷ್ಟು ಈ ಪ್ರದೇಶದಿಂದಾನೇ ಪಾಸ್ ಆಗುವಂಥದ್ದು. ಹಾಗಾಗಿ ಆರ್ಥಿಕವಾಗಿ ಇದು ತುಂಬ ಮುಖ್ಯವಾಗಿರುವಂಥ ಪ್ರದೇಶ ಅನ್ನೋದನ್ನ ನೋಡ್ಬೋದು. ಇನ್ನು ಭದ್ರತಾ ವಿಷಯವಾಗಿ ಈ ಇಂಡೋ ಪೆಸಿಫಿಕ್ ರೀಜನಲ್ಲಿ 2 ಜಲಸಂಧಿಗಳಿದ್ದಾವೆ, ಬಲ್ಲಾಲ್ ಮಾಂಡೇಬ್ ಹಾಗೂ ಮಲಕ್ಕಾ ಸ್ಟ್ರೇಟ್. ನಾವಾಗಲೇ ಚರ್ಚೆ ಮಾಡಿದ್ವಿ ಈ ಪ್ರದೇಶದಲ್ಲಿ ಎಷ್ಟು ಟ್ರೇಡ್ ನಡೆಯುತ್ತೆ ಅಂತ. ಹಾಗಿರಬೇಕಾದ್ರೆ ಈ ಜಲಸಂಧಿಗಳೇನಿರ್ತವೆ ಇವುಗಳು ತುಂಬ ನ್ಯಾರೋ ಆಗಿರೋದ್ರಿಂದ, ತುಂಬ ಕಿರಿದಾದ ದಾರಿಗಳಾಗಿರೋದ್ರಿಂದ ಇಲ್ಲಿ ಇಕ್ಕಟ್ಟಾಗಿ ಹೈ ಟ್ರಾಫಿಕ್ ಆಗೋದು ಜಾಸ್ತಿ. ಹಾಗಾಗಿ ಇವುಗಳನ್ನ ಮ್ಯಾರಿಟೈಮ್ ಚೋಕ್ ಪಾಯಿಂಟ್ಸ್ ಅಂತ ಕರೀತಾರೆ. ಆದರೆ ಇಂಥ ಚೋಕ್ ಪಾಯಿಂಟ್ಸ್ನ ಮೂಲಕನೇ ಈ ಸೀ ರೂಟ್ಗಳು ನಡಿಬೇಕು, ಅಂತಾರಾಷ್ಟ್ರೀಯ ವ್ಯಾಪಾರ ನಡಿಬೇಕು. ಹಾಗಾಗಿ ಈ ಜಲಸಂಧಿಗಳು ಇರೋ ಪ್ರದೇಶ ಏನಾದ್ರು ಯಾವುದಾದ್ರು ಒಂದು ದೇಶದ ನಿಯಂತ್ರಣದ ಕೆಳಗೆ ಅಥವಾ ಇನ್ಫ್ಲುಯೆನ್ಸ್ ಕೆಳಗೆ ಬಂದರೆ ಅದರಿಂದ ರಾಜಕೀಯವಾಗಿ, ಭದ್ರತಾ ವಿಷಯವಾಗಿ ತುಂಬ ಡಿಸ್ಅಡ್ವಾಂಟೇಜ್ ಕ್ರಿಯೇಟ್ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ. ಹಾಗಾಗಿ ಸ್ಟ್ರಾಟಜಿಕಲಿ, ಎಕನಾಮಿಕಲಿ, ಪೊಲಿಟಿಕಲಿ ಇವುಗಳು ತುಂಬ ಮುಖ್ಯವಾಗಿರುವಂಥದ್ದು. ಜೊತೆಗೆ ಇಂಡೋ ಪೆಸಿಫಿಕ್ ರೀಜನಲ್ಲಿ ಹೈಡ್ರೋಕಾರ್ಬನ್ ರಿಸರ್ವ್ಸ್ ಕೂಡ ಇರೋದ್ರಿಂದ ಈ ಪ್ರದೇಶ ತುಂಬಾ ಮುಖ್ಯವಾಗಿರುವಂಥದ್ದು. ಇಂಡೋ ಪೆಸಿಫಿಕ್ ರೀಜನ್ನ ಸ್ಟೇಕ್ ಹೋಲ್ಡರ್ಸ್ ಯಾರು? ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದರೆ ಇಲ್ಲಿ ಏನಾದ್ರು ಬದಲಾವಣೆ ಆದರೆ ಯಾವ ದೇಶಗಳ ಮೇಲೆ ಇಲ್ಲಿ ಜಾಸ್ತಿ ಪ್ರಭಾವ ಬೀಳುತ್ತೆ ಅವುಗಳನ್ನ ಸ್ಟೇಕ್ ಹೋಲ್ಡರ್ಸ್ ಅಂತ ಕರೀತಾರೆ. ಯುನೈಟೆಡ್ ಸ್ಟೇಟ್ಸ್, ಚೈನಾ, ಜಪಾನ್, ಇಂಡಿಯಾ, ಆಸ್ಟ್ರೇಲಿಯಾ ಹಾಗೂ ಏಷ್ಯಾನ್ ಕಂಟ್ರೀಸ್ ಏನಿದ್ದಾವೆ, ಇಂಡೋನೇಷ್ಯಾ, ಮಲೇಷ್ಯಾ ಇವುಗಳೆಲ್ಲ ಈ ಪ್ರದೇಶದಲ್ಲಿ, ಇವುಗಳಿಗೆಲ್ಲ ತುಂಬ ಮುಖ್ಯವಾಗಿರುವಂಥದ್ದು ಈ ಇಂಡೋ ಪೆಸಿಫಿಕ್ ರೀಜನ್. ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಭಾರತದ ಗುರಿ ಏನು? ಓಪನ್, ಫ್ರೀ, ಪೀಸ್ಫುಲ್ ಇಂಡೋ ಪೆಸಿಫಿಕ್ ರೀಜನ್. ಅಂದರೆ ಈ ಪ್ರದೇಶ ಸ್ವತಂತ್ರವಾಗಿರಬೇಕು, ಶಾಂತಿಯುತವಾಗಿರಬೇಕು ಅನ್ನೋದು ಭಾರತದ ಉದ್ದೇಶ. ಇನ್ನು ಮಲಬಾರ್ ನೇವಲ್ ಎಕ್ಸಸೈಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಭಾರತ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮಧ್ಯ 1992 ಆರಂಭ ಆಗಿದ್ದು ನಂತರ 2015 ಇದಕ್ಕೆ ಜಪಾನ್ ಕೂಡ ಸೇರ್ಕೋತು. ಇದು ಒಂದು ಟ್ರೈಲ್ಯಾಟ್ರಲ್ ಅಂದರೆ 3 ದೇಶಗಳು ಭಾಗವಹಿಸ್ತಾ ಇರುವಂಥ ಒಂದು ನೇವಲ್ ಎಕ್ಸಸೈಸ್ ಆಯಿತು.
ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಇದೊಂದು ನೇವಲ್ ಮಿಲಿಟರಿ ಎಕ್ಸಸೈಸ್. ಈ ಮಿಲಿಟರಿ ಎಕ್ಸಸೈಸ್ಗಳನ್ನ ಯಾಕೆ ಕಂಡಕ್ಟ್ ಮಾಡ್ತಾರೆ? ದೇಶಗಳ ಮಧ್ಯ ಏನು ವಾರ್ ಟೈಮಲ್ಲಿ ಸಹಕಾರ ಬೇಕಾಗುತ್ತೆ. ಈಗ ಯುದ್ಧ ಸಂದರ್ಭ ಬಂದಾಗ ಏನು ಸ್ಟ್ರಾಟಜಿಗಳಿರುತ್ತೆ ಆ ತಂತ್ರಗಳನ್ನ ಮುಂಚೆನೇ ಪರೀಕ್ಷೆ ಮಾಡಿ ನೋಡುವಂಥದ್ದು. ಹಾಗಾಗಿ ಇಂಥ ಮಿಲಿಟರಿ ಎಕ್ಸಸೈಸ್ಗಳಿಂದ ಡಿಫೆನ್ಸ್ ಕೋಆಪರೇಷನ್ ಜಾಸ್ತಿ ಆಗುತ್ತೆ ದೇಶಗಳ ಮಧ್ಯ. ಇಲ್ಲಿ ನಡೀತಾ ಇರುವಂಥದ್ದು ನೇವಲ್ ಅಂದರೆ ನೇವಿಗೆ ಸಂಬಂಧಪಟ್ಟಂಥ ಮಿಲಿಟರಿ ಎಕ್ಸಸೈಸ್. ಈಗ ಈ ನೇವಲ್ ಎಕ್ಸಸೈಸ್ಗೆ ಆಸ್ಟ್ರೇಲಿಯಾ ಕೂಡ ಸೇರ್ಪಡೆ ಆಗ್ತಾ ಇದೆ. ಇಲ್ಲಿವರೆಗೆ ಆಸ್ಟ್ರೇಲಿಯಾ ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಭಾರತ ಹಿಂಜರಿತಾ ಇತ್ತು. ಅದಕ್ಕೆ ಕಾರಣ ಏನು ಅಂತಂದರೆ ಕ್ವಾಡ್ರಿಲ್ಯಾಟ್ರಲ್ ಡೈಲಾಗ್ಗೆ ಸಂಬಂಧಪಟ್ಟಿದ್ದು. ಇದನ್ನೇ ಕ್ವಾಡ್ ಅಂತ ಕೂಡ ಕರೀತಾರೆ. ಭಾರತ, USA, ಜಪಾನ್, ಆಸ್ಟ್ರೇಲಿಯಾ ಸೇರಿ ಇಂಡೋ ಪೆಸಿಫಿಕ್ ರೀಜನ್ನ ಸ್ವತಂತ್ರವಾಗಿ ಶಾಂತಿಯುತವಾಗಿ ಇಡಬೇಕು, ಸಮೃದ್ಧಿಯಿಂದ ಇಡಬೇಕು ಅನ್ನೋ ಕಾರಣದಿಂದ ಈ ಗುರಿಯನ್ನು ಇಟ್ಕೊಂಡು ಒಂದು ಇನ್ಫಾರ್ಮಲ್ ಸ್ಟ್ರಾಟಜಿಕ್ ಡೈಲಾಗನ್ನು ನಡೆಸ್ತಾ ಇದೆ. ಇದನ್ನೇ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕರೀತಾರೆ. ನೀವಿಲ್ಲಿ ಗಮನಿಸ್ಬೋದು, ಮಲಬಾರ್ ಎಕ್ಸಸೈಸಲ್ಲಿ ಭಾರತ, USA, ಜಪಾನ್ ಇದೆ, ಆಸ್ಟ್ರೇಲಿಯಾ ಇಲ್ಲ. ಆಸ್ಟ್ರೇಲಿಯಾ ಸೇರಿಸೋದಕ್ಕೆ ಭಾರತ ಯಾಕೆ ಹಿಂಜರಿತಾ ಇತ್ತಂದರೆ ಇದು ಸೆಕ್ಯೂರಿಟಿ ಡೈಲಾಗಿಂದ ಒಂದು ಮಿಲಿಟ್ರಿ ಅಲಯನ್ಸ್ ಥರ ಆಗುತ್ತೆ. ಮಿಲಿಟ್ರಿ ಎಕ್ಸಸೈಸಲ್ಲಿ ಈ 4 ದೇಶಗಳು ಏನಾದ್ರು ಭಾಗವಹಿಸಿದ್ರೆ ಅಂತ. ಇಂಡೋ ಪೆಸಿಫಿಕ್ ರೀಜನ್ ಮೇಲೆ ಮುಖ್ಯವಾಗಿ ಚೀನಾದ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಬಾರ್ದು ಅನ್ನೋದು ಯುನೈಟೆಡ್ ಸ್ಟೇಟ್ಸ್ನ ಮುಖ್ಯ ಉದ್ದೇಶ. ಆದರೆ ಭಾರತದ ಉದ್ದೇಶ ಕೇವಲ ಚೀನಾವನ್ನು ಕೌಂಟರ್ ಮಾಡೋದಲ್ಲ, ಯಾವುದೇ ದೇಶದ ಅಟಾನಮಿ ಅಥವಾ ಇನ್ಫ್ಲುಯೆನ್ಸ್, ನಿಯಂತ್ರಣ ಈ ಪ್ರದೇಶಕ್ಕೆ ಬರಬಾರ್ದು, ಇದೊಂದು ಸ್ವತಂತ್ರವಾದ ಪ್ರದೇಶವಾಗಿರಬೇಕು ಅನ್ನೋದು. ಈ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಏನಾದ್ರು ಮಿಲಿಟ್ರಿ ಅಲಯನ್ಸ್ ಆಗಿ ಬದಲಾವಣೆ ಆದರೆ ಅದರಿಂದ ಚೀನಾಗೆ ಕೌಂಟರ್ ಮಾಡೋ ಥರ ಕಾಣುತ್ತೆ ಅನ್ನೋದು ಭಾರತದ ಉದ್ದೇಶ ಆಗಿತ್ತು. ಆದರೆ ಈಗ ಏನು ಭಾರತ ಹಾಗೂ ಚೀನಾ ಮಧ್ಯೆ ಸಂಬಂಧಗಳಿದೆ. ಗಾಲ್ವಾನ್ ವ್ಯಾಲಿ ಕ್ಲಾಶ್ನ ಹಿನ್ನೆಲೆಯಲ್ಲಿ ಭಾರತ ಇಂಡೋ ಪೆಸಿಫಿಕ್ ರೀಜನಲ್ಲಿ ದೇಶಗಳ ಮಧ್ಯೆ ಸಹಕಾರವನ್ನು, ತನ್ನ ರಕ್ಷಣಾ ಸಂಬಂಧಗಳನ್ನ ಬಲಪಡಿಸೋದಕ್ಕೆ ನೋಡ್ತಾ ಇದೆ. ಹಾಗಾಗಿ ಈಗ ಆಸ್ಟ್ರೇಲಿಯಾವನ್ನು ಮಲಬಾರ್ ಎಕ್ಸಸೈಸ್ ಒಳಗೆ ಸೇರಿಸ್ಕೊಳ್ಳೋದಕ್ಕೆ ಒಪ್ಕೊಂಡಿದೆ. ಈ ವರ್ಷದ ಅಂದರೆ 2020 ನಡೀತಾ ಇರೋದ ಮಲಬಾರ್ ನೇವಲ್ ಎಕ್ಸಸೈಸ್ ಒಳಗೆ ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಹಾಗೂ ಭಾರತದ ಜೊತೆ ಆಸ್ಟ್ರೇಲಿಯಾ ಕೂಡ ಭಾಗವಹಿಸ್ತಾ ಇದೆ. ಇದರಿಂದ ನಾವಾಗಲೇ ಚರ್ಚೆ ಮಾಡಿದಂತೆ ಈ ದೇಶಗಳ ಮಧ್ಯ ಡಿಫೆನ್ಸ್ ಕೋಆಪರೇಷನ್, ರಕ್ಷಣಾ ಸಹಕಾರ ಜಾಸ್ತಿ ಆಗುತ್ತೆ. ಮ್ಯಾರಿಟೈಮ್ ಸೆಕ್ಯೂರಿಟಿ ಡೊಮೇನ್ ಅಂದರೆ ಕಡಲ ಭದ್ರತೆಗೆ ಸಂಬಂಧಪಟ್ಟಂತೆ. ಈ ಮಲಬಾರ್ ನೇವಲ್ ಎಕ್ಸಸೈಸ್ನ ಉದ್ದೇಶ ಭಾರತ, ಆಸ್ಟ್ರೇಲಿಯಾ, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಸೇರಿ ಇಂಡೋ ಪೆಸಿಫಿಕ್ ರೀಜನಲ್ಲಿ ಶಾಂತಿ ಹಾಗೂ ಸ್ಥಿರತೆಯನ್ನು ಕಾಪಾಡೋದು. ಈ 4 ದೇಶಗಳ ಮಧ್ಯೆ ಇರುವಂಥ ಆಳವಾದ ನಂಬಿಕೆಯ ಸಂಕೇತ ಈ ಮಲಬಾರ್ ನೇವಲ್ ಎಕ್ಸಸೈಸ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ KPSC ಮೇನ್ಸ್ ಆಗಲಿ, UPSC ಮೇನ್ಸ್ ಆಗಲಿ, ಇಂಟರ್ನ್ಯಾಷನಲ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ತುಂಬಾ ಮುಖ್ಯವಾದ ಟಾಪಿಕ್ ಇದು. ಮಲಬಾರ್ ನೇವಲ್ ಎಕ್ಸಸೈಸ್ ಅಂದ್ರೇನು, ಕ್ವಾಡ್ ಅಂದರೆ ಏನು, ಇಲ್ಲಿ ತನಕ ಭಾರತ ಯಾಕೆ ಆಸ್ಟ್ರೇಲಿಯಾನ ಸೇರಿಸ್ಕೋತಾ ಇರಲಿಲ್ಲ, ಈಗ ಯಾಕೆ ಸೇರಿಸ್ಕೋತಾ ಇದೆ, ಇದಿಷ್ಟು ನಿಮಗೆ ತಿಳಿದಿರಬೇಕಾಗಿರುವಂಥದ್ದು. ಇನ್ನು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಅಥವಾ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ MCQ ಫಾರ್ಮೆಟಲ್ಲಿ ಬಂದರೆ ಅದಕ್ಕೆ ನಿಮ್ಮ ಮಿಲಿಟರಿ ಎಕ್ಸಸೈಸಸ್ ತುಂಬ ಮುಖ್ಯ ಆಗಿರುವಂಥದ್ದು. ಲಾಸ್ಟ್ ಇಯರ್ ಭಾರತ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಮಧ್ಯ ಎಲ್ಲ ಮಿಲಿಟರಿ ಸರ್ವಿಸಸ್ ಸೇರಿ, ಆರ್ಮಿ, ನೇವಿ, ಏರ್ಫೋರ್ಸ್ ಸೇರಿ ಒಂದು ಮಿಲಿಟರಿ ಎಕ್ಸಸೈಸ್ ನಡೀತು. ಅದು ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಆಗಿ ಬರೀರಿ. ಮುಂದೆ ಚರ್ಚೆ ಮಾಡ್ತಾ ಇರೋವಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 11 ಬಂದಿರೋಂಥ ಇಟ್ಸ್ ಚೈನಾ ದಟ್ ಹ್ಯಾಪನ್ಸ್ ಟು ಹ್ಯಾವ್ ದ ಕ್ಯಾಶ್ ನೌ ಸೇಸ್ ಶ್ರೀಲಂಕಾ ಮಿನಿಸ್ಟರ್. ಇದು ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ಸ್, ಜನರಲ್ ಸ್ಟಡೀಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಇಲ್ಲೂ ಕೂಡ ನಾವು ಶ್ರೀಲಂಕಾದ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ ಜಿಯೋ ಪೊಲಿಟಿಕಲಿ ತುಂಬ ಮುಖ್ಯವಾದ ಜಾಗದಲ್ಲಿ ಶ್ರೀಲಂಕಾ ಇದೆ. ನಾವೀಗ ತಾನೇ ಇಂಡೋ ಪೆಸಿಫಿಕ್ ರೀಜನ್ ಬಗ್ಗೆ ದೀರ್ಘವಾದ ಚರ್ಚೆಯನ್ನು ಮಾಡಿದ್ವಿ. ಅಲ್ಲಿ ನಾವು ಯಾಕೆ ಇಂಡೋ ಪೆಸಿಫಿಕ್ ರೀಜನ್ ಮುಖ್ಯ ಅಂತ ನೋಡಿದ್ವಿ. ಇದೇ ಪ್ರದೇಶದಲ್ಲೇನೆ ಶ್ರೀಲಂಕಾ ಕೂಡ ಇರುವಂಥದ್ದು. ಹಾಗಾಗಿ ಈ ದೇಶ ಭಾರತ ಹಾಗೂ ಚೀನಾ ಎರಡಕ್ಕೂ ಮುಖ್ಯ ಆಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾದ ಮೇಲೆ ಡೆಟ್ ಟ್ರ್ಯಾಪ್ ಡಿಪ್ಲೊಮಸಿಯನ್ನು ನಡೆಸುತ್ತೆ ಅನ್ನೋ ಒಂದು ಅಪವಾದ ಇದೆ. ಈ ಡೆಟ್ ಟ್ರ್ಯಾಪ್ ಡಿಪ್ಲೊಮಸಿ ಅಂದ್ರೇನು? ಯಾವುದೇ ಒಂದು ದೇಶ ಇನ್ನೊಂದು ದೇಶಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ಸಾಲ ಕೊಡೋದು, ಎಕ್ಸೆಸಿವ್ ಆಗಿ ಡೆಟ್ಟನ್ನು ಕೊಟ್ಟು, ಸಾಲವನ್ನು ಕೊಟ್ಟು ನಂತರ ಆ ದೇಶವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಡೆಟ್ ಟ್ರ್ಯಾಪ್ ಡಿಪ್ಲೊಮಸಿ ಅಂತ ಕರೀತಾರೆ. ಈ ಹಿನ್ನೆಲೆಯಲ್ಲಿ ಚೀನಾ ಹಾಗೂ ಶ್ರೀಲಂಕಾದ ಸಂಬಂಧವನ್ನು ಗಮನಿಸೋಣ. ಚೀನಾ ಈಗಾಗಲೇ ಕೊರೋನಾ ವೈರಸ್ನ ನಂತರ ಶ್ರೀಲಂಕಾಗೆ ಸಹಾಯ ಮಾಡೋಕ್ಕೆ ಅಂತಾನೆ $500 ಮಿಲಿಯನ್ ಲೋನ್ನ ಈ ವರ್ಷದ ಮಾರ್ಚಲ್ಲೇ ಕೊಟ್ಟಿದೆ. ಈಗಾಗಲೇ ಶ್ರೀಲಂಕಾ ಚೀನಾಗೆ $5 ಬಿಲಿಯನ್ ಸಾಲ ತೀರಿಸಬೇಕಾಗಿದೆ. ಆದರೂ ಕೂಡ ಇನ್ನೂ $700 ಮಿಲಿಯನ್ ಅಡಿಷನಲ್ ಸಾಲ ಕೇಳ್ತಾ ಇದೆ. ಎರಡೂ ದೇಶಗಳ ಬ್ಯಾಂಕ್ಗಳ ಮಧ್ಯ $1.5 ಬಿಲಿಯನ್ ಕರೆನ್ಸಿ ಸ್ವಾಪ್ ಫೆಸಿಲಿಟಿಯ ನೆಗೋಸಿಯೇಷನ್ ಕೂಡ ನಡೀತಾ ಇದೆ. ಇಲ್ಲಿ ಕರೆನ್ಸಿ ಸ್ವಾಪ್ ಅಂತ ಅಂದರೆ ಒಂದು ಸಾಲದ ಪ್ರಿನ್ಸಿಪಲ್ ಹಾಗೂ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ಒಂದು ಕರೆನ್ಸಿಯಲ್ಲಿ ತಗೊಂಡು ಇನ್ನೊಂದು ಕರೆನ್ಸಿಯಲ್ಲಿ ಅದನ್ನು ವಾಪಸ್ ಕೊಡ್ಬೋದು. ಇಂತಹ ಅಗ್ರಿಮೆಂಟ್ಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಕರೆನ್ಸಿ ಪ್ರೈಸಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅದರಿಂದ ರಿಲೀಫ್ ಸಿಗುತ್ತೆ. ಹಾಗಾಗಿ ಈ ಅಗ್ರಿಮೆಂಟನ್ನು ಮಾಡ್ಕೋತಾರೆ. ಹಾಗಾಗಿ ಇದನ್ನೆಲ್ಲ ನೋಡಿದ್ರೆ ಚೀನಾ ಹಾಗೂ ಶ್ರೀಲಂಕಾದ ಮಧ್ಯೆ ಇರೋ ಸಂಬಂಧದಲ್ಲಿ ಡೆಟ್ ಟ್ರ್ಯಾಪ್ ಡಿಪ್ಲೊಮಸಿ ಕಾಣ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಲಾಗುತ್ತೆ.
ಶ್ರೀಲಂಕಾದ ಒಳಗೇನೆ ಗೌರ್ಮೆಂಟ್ ಕ್ರಿಟಿಕ್ಸ್ ಇದ್ದವರು IMFನಿಂದ ಈ ಸಾಲವನ್ನು ಪಡಿಬೋದಿತ್ತು ಅಂತ ಸಜೆಸ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಶ್ರೀಲಂಕನ್ ಮಿನಿಸ್ಟರ್ IMFನಿಂದ ಅಂದರೆ ಕಂಡೀಷನ್ಸ್ ಇರ್ತಾ ಇತ್ತು ಆ ಸಾಲಕ್ಕೆ, ಹಾಗಾಗಿ ಚೀನಾದಿಂದನೇ ತಗೊಳ್ಳುವಂತೆ ಹೇಳ್ತಾ ಇದೆ. ಚೀನಾದ ಜೊತೆಗೆ ಡೆಟ್ ಟ್ರ್ಯಾಪ್ ಡಿಪ್ಲೊಮಸಿಯಲ್ಲಿ ಶ್ರೀಲಂಕಾ ಸಿಕ್ಕಾಕೊಂಡಿದೆ ಅನ್ನೋದನ್ನ ಶ್ರೀಲಂಕಾ ಒಪ್ಕೊಳ್ಳೋದಿಲ್ಲ. ನಮಗೆಲ್ಲ ತಿಳಿದಿರೋ ಹಾಗೆ ಭಾರತ ಹಾಗೂ ಚೀನಾ ಮಧ್ಯೆ ಏನು ಗಡಿ ಪ್ರದೇಶದಲ್ಲಿ ಟೆನ್ಷನ್ಸ್ ನಡೀತಾ ಇದೆ, ಅದರಿಂದಾಗಿ ಭಾರತ ಹಾಗೂ ಚೀನಾ ಮಧ್ಯ ಸಂಬಂಧ ಸ್ಟ್ರೈನ್ಡ್ ಆಗಿದೆ. ನಾವು ಇವತ್ತಿನ ಫಸ್ಟ್ ಆರ್ಟಿಕಲ್ ಅಲ್ಲಿ ಓದ ಹಾಗೆ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಭಾರತ ಆಸ್ಟ್ರೇಲಿಯಾನ ಸೇರಿಸ್ಕೊಳ್ಳೋದ್ರಿಂದ ಒಂದು ಮಿಲಿಟರಿ ಅಲಯನ್ಸ್ ಆಗಿ ಕ್ವಾಡ್ರಿಲ್ಯಾಟ್ರಲ್ ಬದಲಾವಣೆ ಆಗ್ತಾ ಇದೆ, ರೂಪುಗೊಳ್ತಾ ಇದೆ. ಹೇಗೆ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಚೀನಾದ ಪ್ರಭಾವ ಜಾಸ್ತಿ ಆಗಬಾರ್ದು ಅನ್ನೋದು ಭಾರತದ ಉದ್ದೇಶ ಒಂದ್ ಕಡೆ ಇದ್ರೆ, ಚೀನಾಗೂ ಕೂಡ ಭಾರತದ ಪ್ರಭಾವ ಈ ಪ್ರದೇಶದಲ್ಲಿ ಜಾಸ್ತಿ ಆಗಬಾರ್ದು ಅನ್ನೋದಿದೆ. ಹಾಗಾಗಿ ಅದರದ್ದು ಒಂದು ಜಿಯೋಪೊಲಿಟಿಕಲ್ ಥಿಯರಿ ಇದೆ, ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ. ಈ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಥಿಯರಿ ಪ್ರಕಾರ ಭಾರತದ ಸುತ್ತ ಚೀನಾ ತನ್ನ ಕಮರ್ಷಿಯಲ್ ಫೆಸಿಲಿಟೀಸ್ನ, ಮಿಲಿಟರಿ ಬೇಸಸ್ನ ಒಂದು ನೆಟ್ವರ್ಕ್ ಕಟ್ತಾ ಇದೆ ಅಂತ ಹೇಳಲಾಗುತ್ತೆ. ಇದೇ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಥಿಯರಿ ಕೆಳಗೆ ಚೀನಾ ತನ್ನ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಕೆಳಗೆ ಶ್ರೀಲಂಕಾದಲ್ಲಿ 2017 ಹಂಬಂಟೋಟ ಪೋರ್ಟ್ ಅನ್ನ ಕಟ್ತು. ಆ ಪೋರ್ಟ್ ಅನ್ನ ಕಟ್ಟಬೇಕಾದ್ರೆ 99 ವರ್ಷಗಳಿಗೆ ಆ ಜಾಗವನ್ನ ಚೀನಾ ಲೀಸ್ ಆಗಿ ತಗೊಂಡಿದೆ. ಬೆಲ್ಟ್ ರೋಡ್ ಇನಿಷಿಯೇಟಿವ್ ನ ಮೂಲಕ ಹಂಬಂಟೋಟ ಪೋರ್ಟ್ ಆರಂಭ ಮಾಡಿ ನಂತರ ಡೆಟ್ ಟ್ರ್ಯಾಪ್ ನ ಮೂಲಕ ಶ್ರೀಲಂಕಾವನ್ನ ಚೀನಾ ತನ್ನ ನಿಯಂತ್ರಣದ ಕೆಳಗೆ ಇಟ್ಕೋತಾ ಇರೋ ತರ ಕಾಣ್ತಾ ಇದೆ. ಇದು ಭಾರತಕ್ಕೆ ಚಿಂತಾಜನಕವಾಗಿರುವಂತದ್ದು. ಚೀನಾ ಹೇಗೆ ಭಾರತದ ಸುತ್ತಲಿನ ಪ್ರದೇಶಗಳ ಮೇಲೆ ತನ್ನ ಹತೋಟಿಯನ್ನ ತಗೊಂಡ್ಬರಕ್ಕೆ ಟ್ರೈ ಮಾಡ್ತಾ ಇದೆ, ಹಾಗೆ ಭಾರತಕ್ಕೆ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಚೀನಾದ ಸುತ್ತ ಇರೋ ಕಂಟ್ರೀಸ್ ಮೇಲೆ ನಾವು ಇನ್ಫ್ಲೂಯೆನ್ಸ್ ಮಾಡಬೇಕು ಅಂದರೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಮೇಲೆ ಭಾರತದ ಇನ್ಫ್ಲೂಯೆನ್ಸ್ ಇರಬೇಕು. ಆದರೆ ನಮಗೆ ಈ ರೀಜನಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಇರಾನ್ನ ಕಡೆ ಕೂಡ ನಮ್ಮ ಸಂಬಂಧ ಸ್ವಲ್ಪ ವೀಕನ್ ಆಗ್ತಾ ಇದೆ. ಅದೇ ಸಮಯದಲ್ಲಿ ಚೀನಾ ಕೂಡ ಇರಾನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಸೊ ಅಲ್ಲೂ ಚೀನಾ ತನ್ನ ಇನ್ಫ್ಲೂಯೆನ್ಸ್ನ ಪಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದೆ. ಇನ್ನು ಪಾಕಿಸ್ತಾನಲ್ಲಿ ಚೀನಾದ ಗ್ವದಾರ್ ಪೋರ್ಟ್ ಕೂಡ ಇದೆ. ಜೊತೆಗೆ ಭಾರತ ಹಾಗೂ ಪಾಕಿಸ್ತಾನ ಸಂಬಂಧಗಳು ಕೂಡ ಸ್ಟ್ರೇನ್ಡ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ US ನ ಕೌಂಟರ್ ಮಾಡಕ್ಕೆ ಚೀನಾ ಜೊತೆ ರಷ್ಯಾ ಕೂಡ ಸೇರೋ ಚಾನ್ಸಸ್, ಸಾಧ್ಯತೆಗಳು ಜಾಸ್ತಿ ಇದೆ. ಹೀಗಿರ್ಬೇಕಾದ್ರೆ ಶ್ರೀಲಂಕಾದ ಮೇಲೆ ಭಾರತದ ಪ್ರಭಾವ ಜಾಸ್ತಿ ಇರೋದು ಭಾರತಕ್ಕೆ ಮುಖ್ಯ ಆಗುತ್ತೆ. ಆದರೆ ಅಲ್ಲೂ ಕೂಡ ಚೀನಾ ತನ್ನ ಪ್ರಭಾವವನ್ನು ಜಾಸ್ತಿ ಬೀರ್ತಾ ಇದೆ. ಭಾರತ ಶ್ರೀಲಂಕಾಕ್ಕೆ ಸಾಲ ಕೊಡ್ತಾ ಇಲ್ಲ ಅಂತಲ್ಲ, ಸಂಬಂಧಗಳು ಸರಿಯಾಗಿಲ್ಲ ಅಂತಲ್ಲ, ಆದರೆ ಚೀನಾದ ಪ್ರಭಾವ ಜಾಸ್ತಿ ಇದೆ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ನಿಮ್ಮ KPSC SAಯಲ್ಲಿ ಅಥವಾ UPSC ಮೇನ್ಸಲ್ಲಿ ಇಂಡೋ ಪೆಸಿಫಿಕ್ ರೀಜನ್ಗೆ ಸಂಬಂಧಪಟ್ಟಂತೆ ಶ್ರೀಲಂಕಾದ ವಿಚಾರವಾಗಿ ಬರ್ಬೋದು, ಚೀನಾ ವಿಚಾರವಾಗಿ ಬರ್ಬೋದು, ಕ್ವಾಡ್ನ ವಿಚಾರವಾಗಿ ಬರ್ಬೋದು, ಯಾವುದೇ ವಿಚಾರವಾಗಿ ಬಂದ್ರೂ ಫಸ್ಟ್ ಆರ್ಟಿಕಲ್ ಹಾಗೂ ಸೆಕೆಂಡ್ ಆರ್ಟಿಕಲ್ ಮಧ್ಯೆ ನಾವು ಇವಾಗ ಏನೇನು ಚರ್ಚೆ ಮಾಡಿದ್ವಿ ಎಲ್ಲ ಪಾಯಿಂಟ್ಸ್ನ ಸೇರಿಸಿ ಬೇಕಾಗಿರೋ ಪಾಯಿಂಟ್ಸ್ನ ನೀವು ಬರೆಯಿರಿ. ಮುಂದಿನ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 12 ಬಂದಿರುವಂಥದ್ದು ಚೈನಾ GDP ಗ್ರೋತ್ ಆಕ್ಸಿಲರೇಟ್ಸ್ ಟು 4.9%. ಇದು ನಿಮ್ಮ ಕರೆಂಟ್ ಅಫೇರ್ಸ್, ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಬರುವಂಥದ್ದು. ನಮಗೆ ಗೊತ್ತಿರೋ ಹಾಗೆ ಜಾಗತಿಕ ಮಟ್ಟದಲ್ಲಿ COVID-19 ಪ್ಯಾಂಡಮಿಕ್ನಿಂದಾಗಿ ಆರ್ಥಿಕತೆ ಮೇಲೆ ತುಂಬಾ ಪರಿಣಾಮ ಬಿದ್ದಿದೆ. ಆ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶಗಳಲ್ಲೂ GDP ಗ್ರೋತ್ ಕಮ್ಮಿಯಾಗಿದೆ, ಎಕನಾಮಿಕ್ ಔಟ್ಪುಟ್ ಕಮ್ಮಿಯಾಗಿದೆ. ಭಾರತದಲ್ಲಿ ಕೂಡ ನಾವು ಫಸ್ಟ್ ಕ್ವಾರ್ಟರಲ್ಲಿ 23.9% ಅಷ್ಟು GDP ಕಾಂಟ್ರಾಕ್ಟ್ ಆಗಿದೆ ಅನ್ನೋದನ್ನು ನೋಡಿದ್ವಿ. ಆದರೆ ಎಲ್ಲಿಂದ ಈ ಸಾಂಕ್ರಾಮಿಕ ಆರಂಭ ಆಗಿತ್ತು? ಚೀನಾದೇನೆ ಗ್ರೋತ್ ರೇಟ್ ಆಕ್ಸಿಲರೇಟ್ ಆಗ್ತಾ ಇದೆ, ಪಾಸಿಟಿವ್ ಆಗಿದೆ. ತನ್ನ ಫಸ್ಟ್ ಕ್ವಾರ್ಟರಲ್ಲಿ 3.2% ಇದ್ರೆ ಈಗ ಸೆಕೆಂಡ್ ಕ್ವಾರ್ಟರಲ್ಲಿ ಚೀನಾ GDP 4.9% ಅಷ್ಟು ಆಕ್ಸಿಲರೇಟ್ ಆಗಿದೆ, ಗ್ರೋತ್ ಆಗ್ತಾ ಇದೆ. ಸಾಂಕ್ರಾಮಿಕದಿಂದಾಗಿ ಚೀನಾದಲ್ಲಿ ಕೂಡ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಹಾಕಿದ್ರು, ಲಾಕ್ಡೌನ್ ಮಾಡಲಾಗಿತ್ತು, ನಂತರ ಇಂಟರ್ನ್ಯಾಷನಲ್ ಟ್ರಾವೆಲ್ನ ರೆಸ್ಟ್ರಿಕ್ಟ್ ಮಾಡಲಾಗಿತ್ತು. ಹಾಗಾಗಿ ಸಾಕಷ್ಟು ಎಕನಾಮಿಕ್ ಆಕ್ಟಿವಿಟಿ ಕರ್ವ್ ಆಗಿತ್ತು. ಆದರೆ ಚೀನಾದಲ್ಲಿ ಈಗಾಗಲೇ ಮತ್ತೆ ಅದೆಲ್ಲ ದಾರಿಗೆ ಬರ್ತಾ ಇದೆ. ಲೋಕಲ್ ಟೂರಿಸಂ ಜಾಸ್ತಿ ಆಗ್ತಾ ಇದೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸಲ್ಲಿ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಏನು ಜಾಬ್ ಲಾಸಸ್ ಆಗಿತ್ತು ಅದು ಕೂಡ ಮತ್ತೆ ದಾರಿಗೆ ಬರ್ತಾ ಇದೆ, ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ ಜನರಿಗೆ. ಕೇವಲ ಕನ್ಸಂಪ್ಷನ್ ಹಾಗೂ ಪ್ರೈವೇಟ್ ಸೆಕ್ಟರ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ, ಈ ವಲಯಗಳನ್ನ ಬಿಟ್ಟರೆ ಬೇರೆ ಎಲ್ಲದರಲ್ಲೂ ಗ್ರೋತ್ ಆಗ್ತಾ ಇದೆ, ಎಕ್ಸ್ಪೋರ್ಟ್ಸಲ್ಲೂ ಗ್ರೋತ್ ಆಗ್ತಾ ಇದೆ. IMFನ ಫೋರ್ಕಾಸ್ಟ್ ಪ್ರಕಾರ ಕೂಡ ಚೀನಾದ ಎಕಾನಮಿ 2020 1.9% ಅಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ನಾವು ಗಮನಿಸಬೇಕಾಗಿರುವಂಥದ್ದು ಚೀನಾದ ಗ್ರೋತ್ ರೇಟ್ ಮಾತ್ರ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು. ಇದ್ರ ಬಗ್ಗೆ ಇನ್ನಷ್ಟು ಮುಂದೆ ಚರ್ಚೆಗಳು ಬರ್ಬೋದು ನಿಮ್ಮ ಎಡಿಟೋರಿಯಲ್ಗಳಲ್ಲಿ. ಇಲ್ಲಿ ಕೊಟ್ಟಿರುವಂಥ ಅಂಕಿ ಅಂಶಗಳನ್ನ ಮಾತ್ರ ಒಂದು ಅಂದಾಜು ನೆನ್ಪಿಟ್ಕೊಂಡಿರಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ನಿಮ್ಮ ಪೇಜ್ ನಂಬರ್ 7 ಎಡಿಟೋರಿಯಲ್ ಪೇಜಲ್ಲಿ ಬಂದಿರುವಂಥ ಡಾರ್ಮೆಂಟ್ ಬಟ್ ವೇಟಿಂಗ್ ಟು ಸ್ಟ್ರೈಕ್.
ಪ್ರಸ್ತುತ ಜಗತ್ತಿನಾದ್ಯಂತ ಏನು ಪರಿಸ್ಥಿತಿ ಇದೆ ಅಂತಂದರೆ ಎಲ್ಲ ದೇಶಗಳು ಏನು ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಬಳಲ್ತಾ ಇದ್ದಾರೆ, ಅವ್ರುಗಳನ್ನ ಟ್ರೀಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಒಂದು ಕಡೆ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್ ಇದೆ, ಇನ್ನೊಂದು ಕಡೆ ಎಕನಾಮಿಕ್ ಕ್ರೈಸಿಸ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಭಯೋತ್ಪಾದನೆಯ ಇನ್ಸ್ಟೆನ್ಸಸ್ ಅಥವಾ ರಿಪೋರ್ಟಿಂಗ್ ಏನಿದೆ ಇದನ್ನು ನಾವು ತುಂಬ ಕಮ್ಮಿ ಕೇಳಿದ್ದೀವಿ ಈ ವರ್ಷದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಿದಿರ್ಬೋದು? ಮೊದಲನೇದು ಸಂಪನ್ಮೂಲಗಳು ಕಮ್ಮಿ ಇರೋದ್ರಿಂದ, ಅಂದರೆ ಅವ್ರಿಗೆ ಏನು ರಿಸೋರ್ಸಸ್ ಇರ್ತಾಯಿತ್ತು ಅವ್ರಿಗೆ ಈಗ ದಕ್ತಾ ಇರಲಿಕ್ಕಿಲ್ಲ. ಇನ್ನೊಂದು ಟೆಂಪರರಿ ಈಗ ಅವ್ರಿಗೆ ಸಪೋರ್ಟ್ ಸಿಗದೆ ಇರ್ಬೋದು. ಹಾಗಂದ ಮಾತ್ರಕ್ಕೆ ಈ ಭಯೋತ್ಪಾದನೆಯ ಸಮಸ್ಯೆ ಕಮ್ಮಿ ಆಗಿದೆ ಅಂತಲ್ಲ. ಎಸ್ಪೆಷಲಿ ಭಾರತ ಹಾಗೂ ನಮ್ಮ ಸುತ್ತಮುತ್ತಲಿನ ದೇಶಗಳೇನಿದೆ ಇವುಗಳಲ್ಲಿ ಭಯೋತ್ಪಾದನೆ ಇನ್ನೂ ಇರುವಂಥ ಸಮಸ್ಯೆ, ಮುಂದುವರಿಯುವಂಥ ಸಮಸ್ಯೆ ಪ್ರಸ್ತುತ ಕೂಡ ಏನು ನಮ್ಮಲ್ಲಿ ಸಿಚುವೇಶನ್ ಇದೆ. ಅಂದರೆ ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಸಾಕಷ್ಟು ಜನ ಅವರ ಕೆಲಸಗಳನ್ನ ಕಳ್ಕೊಂಡಿದ್ದಾರೆ. ಎಸ್ಪೆಷಲಿ ಯುವ ಜನರೇನಿದ್ದಾರೆ ಅವರು ಇದ್ದಂಥ ಕೆಲಸಗಳನ್ನ ಕಳ್ಕೊಂಡು ಬಡತನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹೀಗಿರಬೇಕಾದ್ರೆ ಅವ್ರಿಗೆ ದಾರಿ ತಪ್ಪಿಸೋದು ತುಂಬ ಈಸಿ ಆಗುತ್ತೆ. ಅದನ್ನು ಅಂದರೆ ಇಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ಈ ಟೆರರಿಸ್ಟ್ ಸೆಲ್ಗಳೇನಿದ್ದಾರೆ ಅವುಗಳು ಇವ್ರನ್ನ ರೆಕ್ರೂಟ್ ಮಾಡ್ಬೋದು. ಅಂಥ ಒಂದು ಪ್ರಕ್ರಿಯೆನ ಈ ಟೆರರಿಸ್ಟ್ ಸೆಲ್ಗಳು ಸೈಲೆಂಟಾಗಿ ನಡೆಸ್ತಾ ಪ್ಯಾಂಡಮಿಕ್ ಮುಗಿದ ನಂತರ, ಕಮ್ಮಿ ಆದ ನಂತರ ತಮ್ಮ ಅಟ್ಯಾಕ್ಗಳನ್ನ ಮತ್ತೆ ಜಾಸ್ತಿ ಮಾಡ್ಬೋದು. ಇಂಥ ಒಂದು ರೆಕ್ರೂಟ್ಮೆಂಟ್ ಪ್ರೊಸೆಸ್ ಅಥವಾ ಪ್ರಕ್ರಿಯೆ ಏನಿದೆ ಅದನ್ನು ಅಲ್-ಖೈದಾ ಹಾಗೂ ಇಸ್ಲಾಮಿಕ್ ಸ್ಟೇಟ್ ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳು ನಡೆಸ್ತಾ ಇದೆ ಅಂತ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಹೇಳ್ತಾ ಇದೆ. ಬೇರೆ ಆರ್ಗನೈಸೇಷನ್ಗಳು ಅಂದರೆ ಜೈಷ್ ಎ ಮೊಹಮ್ಮದ್, ಲಷ್ಕರ್-ಇ-ತೈಬಾ ಇವೆಲ್ಲ ಕೇವಲ ಅಫ್ಘಾನಿಸ್ತಾನ್, ಪಾಕಿಸ್ತಾನ ಏರಿಯಾದಲ್ಲಿ ಇರುವಂಥದ್ದು. ಆದರೆ ಈ ಅಲ್-ಖೈದಾ ಹಾಗೂ ಇಸ್ಲಾಮಿಕ್ ಸ್ಟೇಟ್ ಏನಿದೆ ಇವುಗಳ ರೀಚ್ ಹಾಗೂ ಆಂಬಿಷನ್ ಅಂದರೆ ಇವರ ಉದ್ದೇಶ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥದ್ದು. ಇವರು ವೆಸ್ಟ್ ಏಷ್ಯಾ, ಆಫ್ರಿಕಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಗ್ಲೋಬಲ್ ರೀಚ್ ಇರುವಂಥ ಸಂಸ್ಥೆಗಳು ಈ ಅಲ್-ಖೈದಾ ಹಾಗೂ ಇಸ್ಲಾಮಿಕ್ ಸ್ಟೇಟ್. ಹಾಗಾಗಿ ಈ ಎರಡೂ ಸಂಸ್ಥೆಗಳು ಏನಾದ್ರು ರೀಆರ್ಗನೈಸ್ ಹಾಗೂ ರೀಬಿಲ್ಡ್ ಮಾಡ್ತಾ ಇದ್ರೆ ಅದು ನಮಗೆ ತುಂಬಾ ಚಿಂತಾಜನಕವಾಗಿರುವಂಥ ವಿಷಯ. ಇದೇ ಟೆರರಿಸ್ಟ್ ಆರ್ಗನೈಸೇಷನ್ಗಳಿಗೆ ಸಂಬಂಧಪಟ್ಟಂತೆ ಏನು ಯುನೈಟೆಡ್ ಸ್ಟೇಟ್ಸ್ ಹಾಗೂ ತಾಲಿಬಾನ್ ಮಧ್ಯೆ ಅಫ್ಘಾನಿಸ್ತಾನಲ್ಲಿ ದೋಹಾ ಪೀಸ್ ಅಕಾರ್ಡ್ ನಡೀತಾ ಇದೆ, ಇದು ಕೂಡ ಭಾರತಕ್ಕೆ ತುಂಬ ಮುಖ್ಯ ಆಗುತ್ತೆ. ಈಗಾಗಲೇ ನಾವು ದೋಹಾ ಹಾಗೂ ಅಫ್ಘಾನಿಸ್ತಾನ್ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ನ್ಯೂಸ್ ಪೇಪರ್ ಅನಾಲಿಸಿಸಲ್ಲಿ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಏನು ಟೆರರಿಸ್ಟ್ ಅಟ್ಯಾಕ್ ನಡೀತು 9/11 ಅಂದು ಒಸಾಮಾ ಬಿನ್ ಲಾಡೆನ್ ಕೆಳಗೆ, ಅದಾದ ನಂತರ ಅಫ್ಘಾನಿಸ್ತಾನಲ್ಲಿ US ಇಂಟರ್ಫಿಯರೆನ್ಸ್ ಆರಂಭ ಮಾಡಿತು. ಆದರೆ ಇಷ್ಟು ವರ್ಷಗಳ ನಂತರ ಈಗ ತಾಲಿಬಾನ್ ಹಾಗೂ US ಮಧ್ಯೆ ಒಂದು ಪೀಸ್ ಅಕಾರ್ಡ್ ಸೈನ್ ಆಗಿದೆ ಫೆಬ್ರವರಿ 29, 2020 ಅಂದರೆ ಈ ವರ್ಷದಲ್ಲಿ. ಇದ್ರ ಪ್ರಕಾರ ತಾಲಿಬಾನ್ ಕೂಡ ಶಾಂತಿಯನ್ನು ಕಾಪಾಡುವಂತ ಹೇಳ್ತಾ ಇದೆ. ಯುನೈಟೆಡ್ ಸ್ಟೇಟ್ಸ್ ತನ್ನ ಟ್ರೂಪ್ಸನ್ನು ಈ ಪ್ರದೇಶದಿಂದ ವಾಪಸ್ ತಗೋತಾ ಇದೆ. ಆದರೆ ಇದರಿಂದ ಭಾರತದ ಮೇಲೆ ಏನು ಪರಿಣಾಮ ಬೀಳುತ್ತೆ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ದೋಹಾ ಅಕಾರ್ಡ್ನ ಕೆಳಗೆ ತಾಲಿಬಾನ್ ಶಾಂತಿಯನ್ನು ಮೇಂಟೈನ್ ಮಾಡೋದಾಗಿ ಹೇಳಿದರೂ ಕೂಡ ಅದನ್ನು ನಂಬೋದು ಸ್ವಲ್ಪ ಕಷ್ಟನೇ ಆಗಿರುವಂಥದ್ದು. ತಾಲಿಬಾನ್ ಹಾಗೂ ಅಲ್-ಖೈದಾ ಈ ಎರಡೂ ಸಂಸ್ಥೆಗಳ ಮಧ್ಯೆ ತುಂಬಾ ಬಲವಾದ ಲಿಂಕ್ ಇದೆ. ಜೊತೆಗೆ ಇವೆರಡೂ ಕೂಡ ಪಾಕಿಸ್ತಾನ್ಗೆ ತುಂಬಾ ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಂಡಿರುವಂಥದ್ದು. ಹಾಗಾಗಿ ಇವುಗಳೆಲ್ಲ ಸೇರಿ ಸಹಕರಿಸಿ ಭಯೋತ್ಪಾದನೆಯಲ್ಲಿ ತೊಡಗೋದು ಸಾಧ್ಯವಿರುತ್ತೆ. ಇನ್ನೂ ಚಿಂತಾಜನಕ ವಿಷಯ ಏನು ಅಂತಂದರೆ, ಇತ್ತೀಚೆಗಷ್ಟೇ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈ ಅಲ್-ಖೈದಾದ ಭಾರತದ ನೆಟ್ವರ್ಕನ್ನು ರೇಡ್ ಮಾಡಿತ್ತು. ಇದ್ರ ಕೆಳಗೆ 9 ಆಕ್ಟಿವಿಸ್ಟ್ಗಳನ್ನ ಕೇರಳ ಹಾಗೂ ವೆಸ್ಟ್ ಬೆಂಗಾಲಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಇವರೆಲ್ಲ ಸೇರಿ ನಮ್ಮ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂದರೆ ಡೆಲ್ಲಿಯಲ್ಲಿ ಒಂದು ಅಟ್ಯಾಕನ್ನು ಕಾನ್ಸ್ಪೈರ್ ಮಾಡ್ತಾ ಇದ್ರು ಅನ್ನೋದನ್ನ ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕಂಡುಹಿಡಿದಿತ್ತು. ಇವರಿಗೆಲ್ಲ ಟ್ರೈನಿಂಗ್ ಸಪೋರ್ಟ್ ಕೂಡ ಪಾಕಿಸ್ತಾನದಿಂದ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಎಲ್ಲ ರೀಸನ್ಸ್ನ ನೋಡಿದಾಗ ಭಾರತಕ್ಕೆ ಭಯೋತ್ಪಾದನೆಯ ಸಮಸ್ಯೆ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್-ಖೈದಾದ ಪ್ರಭಾವ ಕಮ್ಮಿ ಆಗಿದೆ ಅಂತ ಹೇಳಲಾಗುತ್ತೆ. ಒಸಾಮಾ ಬಿನ್ ಲಾಡೆನ್ ಸತ್ತ ನಂತರ ಬೇರೆ ಬೇರೆ ಲೀಡರ್ಸ್ ಏನಿದ್ರು ಅವರೆಲ್ಲ US ಕೆಳಗೆ ಈಗ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಅಲ್-ಖೈದಾ ಈಗ ಅಷ್ಟು ಬಲವಾಗಿಲ್ಲ ಅನ್ನೋದು ಒಂದು ದೃಷ್ಟಿಕೋನ. ಆದರೆ ನಾವು ಇಂಥ ಸಂದರ್ಭದಲ್ಲಿ ಈಗ ಏನು ಪ್ಯಾಂಡಮಿಕ್ನಿಂದಾಗಿ ಸೈಲೆನ್ಸ್ ಇದೆ, ಅದರಲ್ಲಿ ಯಾರಾದ್ರು ಯೂತ್ ಲೀಡರ್ ಎಮರ್ಜ್ ಆಗಿ ಮತ್ತೆ ಅಲ್-ಖೈದಾವನ್ನು ತನ್ನ ಕೈಯಲ್ಲಿ ತಗೊಂಡು ಬಲಪಡಿಸಿದ್ರೆ ಅದಕ್ಕೆ ನಾವು ಪ್ರಿಪೇರ್ ಆಗಿರಬೇಕು. ಆ ಥರ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಇಲ್ಲಿ ಆರ್ಟಿಕಲಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಸೆಕ್ಯೂರಿಟಿ ಚಾಲೆಂಜಸ್, ಆರ್ಗನೈಸ್ ಕ್ರೈಮ್ ವಿತ್ ಟೆರರಿಸಮ್ ಅಂತಾನೆ ಸಪ್ರೇಟ್ ಆದ ಟಾಪಿಕ್ ಇದೆ. ಸೊ ಅದ್ರ ಕೆಳಗೆ UPSC ಮೇನ್ಸಲ್ಲಿ ನೀವು ಭಯೋತ್ಪಾದನೆಗೆ ಸಂಬಂಧಪಟ್ಟಂಥ ಕ್ವೆಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಸ್ಪೆಷಲಿ ಯುನೈಟೆಡ್ ಸ್ಟೇಟ್ಸ್, ಅಫ್ಘಾನಿಸ್ತಾನ್, ದೋಹಾ ಅಕಾರ್ಡ್ನ ಬ್ಯಾಕ್ಗ್ರೌಂಡಲ್ಲಿ ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ ಬರ್ಬೋದು. ಸೊ ಇವೆರಡಕ್ಕೂ ಸಂಬಂಧಪಟ್ಟಂತೆ ಈ ಟಾಪಿಕ್ಗೆ ರೆಡಿಯಾಗಿರಿ. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ನಿಮ್ಮ ಪೇಜ್ ನಂಬರ್ 7 ಬಂದಿರೋಂಥ ಮೆನಿ ಗೇನ್ಸ್ ಇನ್ ಫೈಟಿಂಗ್ HIV, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ನಾವೇನು ಕರಿತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್ AIDS, AIDS ಅಂತ ಕರಿತೀವಿ.
ಈ ಕಾಯಿಲೆಯನ್ನು ಹರಡೋದ್ರಿಂದ ತಡೆಯೋಕ್ಕೆ ಹಾಗೂ ಇವುಗಳಿಂದ ಆಗುವಂಥ ಸಾವುಗಳನ್ನ ತಡೆಯೋಕ್ಕೆ ಅಂತ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆಯನ್ನು ಮಾಡಲಾಗಿತ್ತು. ಈ ನ್ಯಾಕೋ ಸಂಸ್ಥೆ ಹಾಗೂ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸಚಿವಾಲಯ ಜೊತೆಗೆ 2019 ಹಾಗೂ 2010 ಈ ಅವಧಿಯಲ್ಲಿ HIV ಇನ್ಫೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಅಂಕಿಅಂಶಗಳನ್ನ ರಿಲೀಸ್ ಮಾಡಿದೆ. ಅದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನ್ಯಾಕೋ ಸಂಸ್ಥೆಯ ನೇತೃತ್ವದಲ್ಲಿ ಫಾಸ್ಟ್ ಟ್ರ್ಯಾಕಿಂಗ್ ಆಫ್ EMTCT ಎಲಿಮಿನೇಷನ್ ಆಫ್ ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಅಂದರೆ HIV ಇನ್ಫೆಕ್ಷನ್ ತಾಯಿಯ ಗರ್ಭದಿಂದ ಏನು ಮಗುಗೆ ಬರುತ್ತೆ ಅದನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಒಂದು ಆ್ಯಕ್ಷನ್ ಪ್ಲ್ಯಾನ್ನ ತಯಾರಿಸಿತ್ತು. ಅದ್ರ ಕೆಳಗೆ ಈ HIV ಟೆಸ್ಟಿಂಗ್ ಏನಿರುತ್ತೆ ಅದನ್ನು ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಫ್ರೀಯಾಗಿ ಮಾಡಲಾಗಿತ್ತು. ಹಾಗೇನಾದ್ರು ಅವರು ಪಾಸಿಟಿವ್ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಕೊಡಲಾಗಿತ್ತು. ಇದನ್ನು ಗೌರ್ಮೆಂಟ್ ಹೆಲ್ತ್ ಸೆಂಟರ್ಗಳಲ್ಲಿ ತಳಮಟ್ಟದಲ್ಲಿ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಎಲ್ಲೆಲ್ಲಿ ವರ್ಕರ್ಸ್ ಇದ್ದಾರೆ ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡು ನ್ಯಾಷನಲ್ ಹೆಲ್ತ್ ಮಿಷನ್ ಕೆಳಗೆ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಈ ನ್ಯಾಕೋ ಸಂಸ್ಥೆ ಜೊತೆಗೆ ಯುನಿಸೆಫ್ ಹಾಗೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಜೊತೆಗೂಡಿ ಹೈ ಬರ್ಡನ್ ಡಿಸ್ಟ್ರಿಕ್ಟ್ಸ್ ಅಂತ ಕರೀತಾರೆ. ಅಂದರೆ ಯಾವ ಪ್ರದೇಶದಲ್ಲಿ HIV ಇರುವಂಥ ಗರ್ಭಿಣಿ ಮಹಿಳೆಯರು ಜಾಸ್ತಿ ಇದ್ದಾರೆ ಅಂತಹ ಡಿಸ್ಟ್ರಿಕ್ಟ್ಗಳನ್ನ ಪ್ರದೇಶಗಳನ್ನ ಗುರುತಿಸಲಾಯಿತು. ಹಾಗೆ ಗುರ್ಸಿ ಅಲ್ಲಿ HIV ಇನ್ಫೆಕ್ಷನ್ಸ್ ಜಾಸ್ತಿ ಹರಡದೇ ಇರೋ ಥರ ಎಲ್ಲ ಕ್ರಮಗಳನ್ನ ತಗೊಳ್ಳಲಾಯಿತು. ಈ ಎಲ್ಲ ಕ್ರಮಗಳ ಪ್ರಭಾವ 2010 ಹಾಗೂ 19 ಮಧ್ಯೆ ಏನು HIV ಎಸ್ಟಿಮೇಟ್ಸ್ ಬಂದಿದೆ ಅದರಲ್ಲಿ ಕಾಣಿಸ್ಕೊತಾ ಇದೆ. ಮಕ್ಕಳಲ್ಲಿ ಆಗುವಂಥ ಹೊಸ HIV ಇನ್ಫೆಕ್ಷನ್ಸಲ್ಲಿ 66.1% ಅಷ್ಟು ಕಮ್ಮಿ ಆಗಿದೆ. ಏಡ್ಸ್ ರಿಲೇಟೆಡ್ ಡೆತ್ಸ್ 65.3% ಅಷ್ಟು ಕಮ್ಮಿ ಆಗಿದೆ. ನಂಬರ್ ಆಫ್ ಪ್ರೆಗ್ನೆಂಟ್ ವಿಮೆನ್ ಲಿವಿಂಗ್ ವಿತ್ HIV ಅದು 2010ನಲ್ಲಿ 31,000 ಆಗಿದ್ರೆ 2019ನಲ್ಲಿ 20,000ಕ್ಕೆ ಕಮ್ಮಿ ಆಗಿದೆ. ಇಷ್ಟೆಲ್ಲ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದ್ರೂ ಕೂಡ ನಾವು ಇದನ್ನೆಲ್ಲ ಕಂಪ್ಲೀಟ್ಲಿ ನಿರ್ಮೂಲನೆ ಮಾಡೋ ತನಕ ನಮ್ಮ ಕ್ರಮಗಳನ್ನ ಮುಂದುವರಿಸಬೇಕು. 2030 ಅಷ್ಟೊತ್ತಿಗೆ ಏಡ್ಸ್ ಒಂದು ಪಬ್ಲಿಕ್ ಥ್ರೆಟ್ ಆಗಿ ಉಳ್ಕೊಂಡಿರಬಾರ್ದು ಮಕ್ಕಳಿಗೆ. ಇದು ನಮ್ಮ ಉದ್ದೇಶ. ಆ ಉದ್ದೇಶವನ್ನು ನಾವು 2030 ಒಳಗೇನೆ ನಾವು ಮುಟ್ಟಬೇಕು ಅನ್ನೋದನ್ನ ಇಲ್ಲಿ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಏನು ಗವರ್ನೆನ್ಸ್ ಬರುತ್ತೆ ಅದ್ರ ಕೆಳಗೆ ಡೆವಲಪ್ಮೆಂಟ್ ಪ್ರೊಸೆಸಸ್ ಹಾಗೂ ಗೌರ್ಮೆಂಟ್ ಇಂಟರ್ವೆನ್ಷನ್ಸ್ ಪಾಲಿಸೀಸ್ ಈ ಎಲ್ಲ ಟಾಪಿಕ್ ಕೆಳಗೆ ಬರುವಂಥದ್ದು. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ನಿಮ್ಮ ಎಡಿಟೋರಿಯಲ್ ಪೇಜ್ ನಂಬರ್ 6 ಬಂದಿರೋವಂಥದ್ದು. ಪ್ರಸ್ತುತ COVID-19 ಪ್ಯಾಂಡಮಿಕ್ನ ಸಂದರ್ಭವನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವರ ಪ್ರಕಾರ ಏನು ಭಾರತಕ್ಕೆ ಪೀಕ್ ಬರಬೇಕಾಗಿತ್ತು ಈಗಾಗಲೇ ಸೆಪ್ಟೆಂಬರಲ್ಲಿ ಬಂದು ಹೋಗಿದೆ. ಪ್ರಸ್ತುತ ಭಾರತದಲ್ಲಿ 7.5 ಲ್ಯಾಕ್ ಆ್ಯಕ್ಟಿವ್ ಕೇಸಸ್ ನಡೀತಾ ಇದೆ. ಅದು ಇನ್ನು 50,000ಕ್ಕೆ ಡಿಸೆಂಬರ್ ಅಷ್ಟೊತ್ತಿಗೆ ಕೆಳಗಿಳಿಬೋದು. ಫೆಬ್ರವರಿ ಅಷ್ಟೊತ್ತಿಗೆ ಇನ್ನೂ ಕಮ್ಮಿ ಆಗ್ಬೋದು, ಆದರೆ 0 ಆಗಲಿಕ್ಕಿಲ್ಲ. ಈ ಪ್ರೆಡಿಕ್ಷನ್ ಕೂಡ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಏನೋ ಒಂದು ಕಮಿಟಿ ಆಫ್ ಎಕ್ಸ್ಪರ್ಟ್ಸ್ನ ಮಾಡಿದ್ದಾರೆ. ಮ್ಯಾಥಮೆಟಿಷಿಯನ್ಸ್ ಹಾಗೂ ಡಿಸೀಸ್ ಎಕ್ಸ್ಪರ್ಟ್ಸ್ನ ಸೇರಿ ಈ ರೀತಿಯ 7 ಜನ ಮೆಂಬರ್ ಇರುವಂಥ ಈ ಕಮಿಟಿ ಒಂದು ಮ್ಯಾಥಮೆಟಿಕಲ್ ಮಾಡೆಲ್ ಮೇಲೆ ಇದನ್ನು ಪ್ರೆಡಿಕ್ಟ್ ಮಾಡ್ತಾ ಇದೆ. ಆದರೆ ಈ ಮ್ಯಾಥಮೆಟಿಕಲ್ ಮಾಡೆಲ್ ತುಂಬ ಸ್ಟ್ರಾಂಗ್ ಅಸಂಪ್ಷನ್ಸ್ ಮೇಲೆ ನಡೆದಿದೆ. ಅಸಂಪ್ಷನ್ಸ್ ಅಂದರೆ ಊಹೆಗಳು. ಅವ್ರು ಮಾಡ್ಕೊಂಡಿರೋಂಥ ಊಹೆಗಳೇನು ಅಂತಂದರೆ ಈಗ ಏನು ಚಳಿಗಾಲ ಬರ್ತಾ ಇದೆ ಅದರೊಳಗೆ ಈ ಕೊರೋನಾ ವೈರಸ್ನ ಹೊಸ ಯಾವುದು ಮೇಜರ್ ಮ್ಯೂಟೇಷನ್ಸ್ಗಳು ಬರೋದಿಲ್ಲ. ಏನು ಪ್ರೊಡಕ್ಟಿವ್ ಆ್ಯಂಟಿಬಾಡೀಸ್ ಇದ್ದಾವೆ ಅಲ್ಲಿ ತನಕ ಉಳ್ಕೋತವೆ. ಕರೆಂಟ್ ರೆಸ್ಟ್ರಿಕ್ಷನ್ಸ್ ಏನಿದೆ ಅದು ಮೇಂಟೈನ್ ಆಗುತ್ತೆ ಅಂತ. ಈ ರೀತಿಯ ಅಸಂಪ್ಷನ್ಸ್ ಏನಿದೆ ಊಹೆಗಳೇನಿದೆ ಅವುಗಳು ಭವಿಷ್ಯದಲ್ಲಿ ನಿಜವಾಗದೇ ಇರ್ಬೋದು. ಆದರೂ ಕೂಡ ಈ ಮಾಡೆಲ್ನ ಮೂಲಕ ಏನು ಪ್ರಾಬಬಿಲಿಟಿ ನಮಗೆ ಗೊತ್ತಾಗುತ್ತೆ ಅದರ ಮೂಲಕ ನಾವು ಪ್ರಿಪೇರ್ ಆಗಿರ್ಬೋದು ಬರುವಂಥ ಸಂದರ್ಭಗಳಿಗೆ. ಈ ರೀತಿಯ ಮಾಡೆಲ್ಗಳಿಂದ ಏನು ಪ್ರೆಡಿಕ್ಷನ್ಸ್ ಬರುತ್ತೆ ಅದು ಕಂಪ್ಲೀಟ್ಲಿ 100% ನಿಖರವಾಗಿಲ್ಲ ಅಂತಂದ್ರೂ ಅದರಿಂದ ಸರ್ಕಾರಗಳು ಸ್ಟೆಪ್ಸ್ ತೊಗೊಳಕ್ಕಾಗತ್ತೆ, ಪ್ರಿಪೇರ್ ಮಾಡ್ಕೊಳಕ್ಕಾಗತ್ತೆ, ಜನರಲ್ಲಿ ಬಿಹೇವಿಯರ್ ಚೇಂಜ್ನ ತರೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಏನು ಎಕ್ಸ್ಪರ್ಟ್ಸ್ ಸೇರಿಸಿ ಮಾಡಲಿಂಗ್ ಮಾಡಿ ಪ್ರೆಡಿಕ್ಟ್ ಮಾಡಿದ್ರು ಅದೇ ರೀತಿ ಇಂಡಿಯನ್ ಜರ್ನಲ್ ಆಫ್ ಮೆಡಿಕಲ್ ರಿಸರ್ಚ್ ಕೆಳಗೆ ಕೂಡ ಡೇಟಾ ಸೆಟ್ಸ್ನ ಉಪಯೋಗಿಸಿ. ಅಂದರೆ ಯಾವ ಥರ ಡೇಟಾ ಉಪಯೋಗಿಸ್ತಾರೆ ಅಂತಂದರೆ ಸಸೆಪ್ಟಿಬಲ್, ಎಕ್ಸ್ಪೋಸ್ಡ್, ಇನ್ಫೆಕ್ಟೆಡ್ ಆ್ಯಂಡ್ ರಿಕವರ್ಡ್. ಅಂದರೆ ಈ ಕಾಯಿಲೆಗೆ ಎಷ್ಟು ಜನ ವಲ್ನರಬಲ್ ಇದ್ದಾರೆ, ಎಷ್ಟು ಜನ ಎಕ್ಸ್ಪೋಸ್ ಆಗಿದ್ದಾರೆ, ಎಷ್ಟು ಜನಕ್ಕೆ ಇನ್ಫೆಕ್ಟ್ ಆಗಿದೆ, ಎಷ್ಟು ಜನ ಇದರಿಂದ ರಿಕವರಿ ಆಗಿದ್ದಾರೆ. ಸೊ ಒಟ್ಟು ಜನಸಂಖ್ಯೆಯಲ್ಲಿ ಇದನ್ನೆಲ್ಲ ಸ್ಟಡಿ ಮಾಡಿ ಈ ಹೊಸ ಮಾಡೆಲನ್ನು ಇಂಡಿಯನ್ ಜರ್ನಲ್ ಆಫ್ ಮೆಡಿಕಲ್ ರಿಸರ್ಚ್ ಪಬ್ಲಿಷ್ ಮಾಡಲಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಪ್ರಸ್ತುತ ಇವ್ರೇನು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಈ ಆರ್ಟಿಕಲ್ ಒಳಗೆ ಅದೇ ರೀತಿ ಮುಂಚೆ ಮಾಡಿದಂಥ ಪ್ರೆಡಿಕ್ಷನ್ ಮೇಲೆ ನಾವು ಲಾಕ್ಡೌನ್ ಮಾಡಿದ್ದು, ರೆಸ್ಟ್ರಿಕ್ಷನ್ಸ್ ಮಾಡಿದ್ದು, ಸರ್ಕಾರ ತನ್ನ ನೀತಿಯನ್ನು ಮಾಡಿದ್ದು, ಬಿಹೇವಿಯರಲ್ ಚೇಂಜಸ್ನ ಹೇಳಿದ್ದು. ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಹೆಲ್ತ್ ಎಕ್ಸ್ಪರ್ಟ್ಸ್ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಇರ್ಬೋದು, ಸರ್ಕಾರದ ಸಚಿವಾಲಯಗಳು ಹಾಗೂ ನೀತಿ ಏನಿರುತ್ತೆ ಇವುಗಳ ಮಧ್ಯೆ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಈ ಸಹಕಾರಕ್ಕೆ ಉದಾಹರಣೆಯಾಗಿ ಈ ಆರ್ಟಿಕಲಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೀವು ಉಪಯೋಗಿಸ್ಕೋಬೋದು.
ಇವತ್ತಿನ ನ್ಯೂಸ್ ಪೇಪರ್ ಅನಾಲಿಸಿಸಲ್ಲಿ ನಾವು ಸಾಕಷ್ಟು ಮುಖ್ಯವಾದ ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ. ಎಸ್ಪೆಷಲಿ ಇಂಡೋ ಪೆಸಿಫಿಕ್ ರೀಜನ್ಗೆ ಸಂಬಂಧಪಟ್ಟಂತೆ ಕ್ವಾಡ್, ಮಲಬಾರ್ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ತುಂಬಾ ದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ ಆಗಲಿ, ಮ್ಯಾಪಿಂಗ್ ಆಗಲಿ, ವಿಶ್ಲೇಷಣೆ ಆಗಲಿ ಎಲ್ಲದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ನಿಮ್ಮ ಎಕ್ಸಾಮ್ಗೆ ತುಂಬಾ ಮುಖ್ಯವಾಗಿರುವಂಥ ವಿಷಯ. ಇನ್ನು ಫ್ಯಾಕ್ಟ್ಸ್ಗೆ ಬಂದರೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಚೈನಾದ GDP ಹಾಗೂ HIV ಬಗ್ಗೆ ಏನು ಎಸ್ಟಿಮೇಟ್ಸ್ ಬಂದಿದೆ, ಇದು 9 ವರ್ಷಕ್ಕೆ ಒಂದು ಸತಿ ಬರುವಂಥದ್ದು. ಹಾಗೆ ಅಂಕಿಅಂಶಗಳು ತುಂಬ ಮುಖ್ಯವಾಗಿರುವಂಥದ್ದು. ನಿಮ್ಮ ಗೌರ್ಮೆಂಟ್ ಎಕ್ಸಾಮ್ MCQ ಅಲ್ಲಿ ಡೈರೆಕ್ಟಾಗಿ ಕೇಳ್ಬೋದು. ಅಂದರೆ ಎಷ್ಟು ಕಮ್ಮಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಅಂದಾಜು ಕೇಳ್ಬೋದು HIV ಸಂಬಂಧಿತವಾಗಿ. ಸೊ ಹಾಗಾಗಿ ಅಂಕಿಅಂಶಗಳನ್ನ ನೋಡ್ಕೊಂಡಿರಿ. ಇನ್ನು US ತಾಲಿಬಾನ್ನ ದೋಹಾ ಪೀಸ್ ಅಕಾರ್ಡ್ ಏನಿದೆ, ನಿಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲೂ ತುಂಬ ಮುಖ್ಯವಾಗಿರುವಂಥದ್ದು, ನಮ್ಮ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕೂಡ ಮುಖ್ಯವಾಗಿರುವಂಥದ್ದು. ಸೊ ಎರಡೂ ಟಾಪಿಕ್ ಕೆಳಗೆ ಈ ಥರ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಈ ಎಲ್ಲ ಮುಖ್ಯವಾದ ಆರ್ಟಿಕಲ್ಸ್ ನಿಮಗೆಲ್ಲ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.